ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ತ್ರಿಮೂರ್ತಿಗಳಲ್ಲಿ ಮಹಾಶಿವನಿಗೆ ಅತ್ಯಂತ ಪೂಜನೀಯ ಸ್ಥಾನವಿದೆ. ಶಿವನನ್ನ ಆದಿದೇವ ಎನ್ನುತ್ತಾರೆ. ಸ್ವಯಂಭೂ ಎಂಬ ಹೆಸರು ಸಹ ಆತನಿಗಿದೆ. ಸ್ವಯಂಭೂ ಎಂದರೆ ತಂತಾನೆ ಉದ್ಭವಗೊಂಡ ಮಹಾದೇವ ಎಂದರ್ಥ. ಆತನಿಗೆ ಆದಿ ಅಂತ್ಯಗಳಿಲ್ಲ, ಹುಟ್ಟು ಸಾವುಗಳಿಲ್ಲ. ಬ್ರಹ್ಮಾಂಡದ ಆದಿ ಅಂತ್ಯ ಎರಡೂ ಸಹ ಶಿವನೇ. ತ್ರಿಮೂರ್ತಿಗಳಲ್ಲಿ ಶಿವನೇ ಶ್ರೇಷ್ಠ. ಅವನ ಕೆಲಸವೇ ನಾಶ. ಲಯಕಾರನಾದ ಶಿವನು ಕೆಟ್ಟದ್ದನ್ನ ಕ್ಷಣದಲ್ಲಿಯೇ ಧ್ವಂಸ ಮಾಡಬಲ್ಲ. ತನ್ನ ಮೂರನೇ ಕಣ್ಣಿನಿಂದ ಇಡೀ ಸಮಸ್ತ ಸೃಷ್ಟಿಯನ್ನೇ ಸುಟ್ಟು ಬೂದಿ ಮಾಡುವ ಶಕ್ತಿ ಅವನಿಗಿದೆ. ಶಿವ ಕರುಣಾಶೀಲ, ಭಕ್ತ ಪಾರಾಧೀನ, ನಿರಾಡಂಬರ ವ್ಯಕ್ತಿ, ಸರಳ ಸಜ್ಜನ, ಮಹಾಜ್ಞಾನಿ, ಸ್ಮಶಾನವಾಸಿ. ಹೀಗೆ ಶಿವನನ್ನ ಎಷ್ಟು ವರ್ಣಿಸಿದ್ರೂ ಸಹ ಸಾಲದು. ಪುರಾಣದಲ್ಲಿ ಶಿವನ ವರ್ಣನೆಗೆಂದೇ ಸಹಸ್ರಾರು ಶ್ಲೋಕಗಳಿದೆ. ಒಂದಿಡೀ ಪುರಾಣವೇ ಅವನ ಗುಣಗಾನಕ್ಕಾಗಿ ರಚಿಸಲಾಗಿದೆ. ಶಿವ ಎಂಬ ಹೆಸರಿನ ಮೊದಲ ಉಲ್ಲೇಖ ನಮ್ಮಲ್ಲಿ ಬರುವುದು ಕ್ರಿಸ್ತಪೂರ್ವ 1100ರಿಂದ 1700ರ ನಡುವೆ ರಚಿತವಾದ ಋಗ್ವೇದದಲ್ಲಿ. ಅವನ ಪ್ರಾಚೀನ ಆಕೃತಿಯ ಚಿತ್ರಣವಿರುವ ಮುದ್ರೆಯು ಮೊದಲು ಪತ್ತೆಯಾಗಿದ್ದು ಹರಪ್ಪ, ಮೊಹೆಂಜೋದಾರೋದ ಉತ್ಖನನಗಳ ಪಳಿಕೆಗಳಲ್ಲಿ. ಈ ಮುದ್ರೆಯು ಬಳಪದ ಕಲ್ಲಿನಲ್ಲಿ ತಯಾರಿಸಿದ್ದರು. ಈ ಮುದ್ರೆಯನ್ನ ಪಶುಪತಿ ಮುದ್ರೆ ಅಂತ ಹೆಸರಿಸಿದ್ದಾರೆ. ಶಿವನನ್ನ ನಾನಾ ಹೆಸರುಗಳಿಂದ ಕರೆಯಲಾಗುತ್ತೆ. ಪುರಾಣಗಳಲ್ಲಿ ಅವನ ಒಟ್ಟು 64 ಸ್ವರೂಪಗಳ ಬಗ್ಗೆ ವಿವರವಿದೆ. ಈ ಒಂದೊಂದು ರೂಪದ ಹಿಂದೆ ಒಂದೊಂದು ಅರ್ಥ ಹಾಗೂ ಹಿನ್ನೆಲೆ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ಶಿವನ 10 ಪ್ರಮುಖ ಸ್ವರೂಪಗಳ ಬಗ್ಗೆ ಹಾಗೂ ಆ ಹೆಸರುಗಳ ಅರ್ಥ ಹಾಗೂ ಹಿನ್ನೆಲೆಯ ಬಗ್ಗೆ ತಿಳಿಯೋಣ. ಇವುಗಳನ್ನ ಶಿವನ ಅವತಾರಗಳೆಂದು ಸಹ ಕರೀತಾರೆ. ಮೊದಲನೆಯದ್ದು ನಂದಿ ಅಥವಾ ನಂದೀಶ್ವರ. ಇದು ಶಿವನ ಅವತಾರಗಳಲ್ಲಿ ಒಂದು. ಶಿವ ನಂದೀಶ್ವರನಾದುದರ ಹಿಂದೆ ಅದರದ್ದೇ ಆದ ಕಥೆ ಇದೆ. ಈ ಹಿಂದೆ ಶಿಲಾದ ಮುನಿ ಎಂಬಾತ ಅತಿ ದೊಡ್ಡ ಶಿವಭಕ್ತನಾಗಿದ್ದ. ಒಮ್ಮೆ ಶಿವನ ಕುರಿತು ಅವನು ಅಖಂಡ ತಪಸ್ಸನ್ನಾಚರಿಸಿದ. ಅವನ ಭಕ್ತಿಗೆ ಮೆಚ್ಚಿದ ಶಿವನು ಅವನಿಗೆ ಚಿರಂಜೀವಿಯಾದ ಮಗನನ್ನ ಕರುಣಿಸಿದ. ಅವನ ಮಗನಾಗಿ ತಾನೇ ನಂದಿ ಎಂಬ ಹೆಸರಿನಲ್ಲಿ ಜನಿಸಿದ ಶಿವನು ತನ್ನ ಭಕ್ತನ ಕೋರಿಕೆಯನ್ನ ತಾನೇ ಅವನ ಮಗನ ರೂಪದಲ್ಲಿ ಜನಿಸುವ ಮೂಲಕ ಈಡೇರಿಸಿದ್ದ. ನಂದಿಯು ಶಕ್ತಿ ಹಾಗೂ ಭಕ್ತಿಯ ಪ್ರತೀಕ. ಪ್ರತಿಯೊಂದು ಶಿವನ ದೇಗುಲದಲ್ಲಿಯೂ ಸಹ ಲಿಂಗದ ಎದುರಿಗೆ ಮಲಗಿದ ನಂದಿ ಇರುತ್ತದೆ. ಇದರ ಮಾನವ ಸ್ವರೂಪವೇ ನಂದಿಕೇಶ್ವರ. 4 ಕೈಗಳಿರುವ ನಂದಿಯ 2 ಕೈಗಳು ಮಡಚಿಕೊಂಡಿದ್ದರೆ ಇನ್ನೆರಡರಲ್ಲಿ ಒಂದರಲ್ಲಿ ಕೊಡಲಿ ಹಾಗೂ ಇನ್ನೊಂದರಲ್ಲಿ ಸಾರಂಗಗಳಿರುತ್ತವೆ. ಶಿವನ ಆವಾಸ ಸ್ಥಾನವಾದ ಕೈಲಾಸ ಕಣಿವೆಯ ದ್ವಾರಪಾಲಕನಾಗಿ ನಂದಿಗೆ ಶಾಶ್ವತವಾದ ಕೆಲಸವಿದೆ. ಸದಾ ಶಿವನ ಸನ್ನಿಧಿಯಲ್ಲಿರುವ ನಂದಿಯು ಸದಾಕಾಲ ಮಹಾದೇವನನ್ನ ಸ್ತುತಿಸುತ್ತಾ ಶಿವನ ಮುಂದೆ ಮಂಡಿಯೂರಿ ವಿನಮ್ರ ಭಾವದಿಂದ ಕುಳಿತಿರುತ್ತದೆ. ಪ್ರತಿ ಶಿವನ ಭಕ್ತರಲ್ಲೂ ಸಹ ಇರಬೇಕಾದ ಶರಣಾಗತ ಭಾವ ಹಾಗೂ ಭಕ್ತಿಯ ತದ್ಯಾತ್ಮ ಭಾವದ ಸಂಕೇತವಿದು. ನಾವು ಶಿವನ ಬಳಿ ಏನಾದರೂ ಕೋರಿಕೆ ತಿಳಿಸಬೇಕೆಂದರೆ ಮೊದಲು ಅದನ್ನ ನಂದಿಯ ಕಿವಿಯಲ್ಲಿ ಹೇಳಿ ಅವನ ಮೂಲಕ ಶಿವನಿಗೆ ಅದನ್ನ ಮುಟ್ಟಿಸುವ ಪರಂಪರೆ ದೇಶದ ಎಲ್ಲಾ ಶಿವ ಮಂದಿರಗಳಲ್ಲೂ ಸಹ ಅನೂಚಾನವಾಗಿ ರೂಢಿಯಲ್ಲಿರುವ ಪದ್ಧತಿ. ಎರಡನೆಯದ್ದು ವೀರಭದ್ರ. ಇದು ಶಿವನ ಭಯಂಕರ ಸ್ವರೂಪಗಳಲ್ಲೊಂದು. ಶಿವ ಕೋಪದಲ್ಲಿದ್ದಾಗ ಅವನ ಜಟೆಯಿಂದ ಉರುಳಿದ ಅಥವಾ ಕೀಳಲ್ಪಟ್ಟ ಕೂದಲಿನಿಂದ ವೀರಭದ್ರನ ಜನನವಾಯಿತು. ಒಮ್ಮೆ ದಕ್ಷನು ತನ್ನ ಅರಮನೆಯಲ್ಲಿ ಯಜ್ಞ ಆಯೋಜಿಸುತ್ತಾನೆ. ಯಜ್ಞಕ್ಕೆ ಬಂದ ತನ್ನ ಮಗಳಾದ ಸತಿಗೆ ತನ್ನ ಪತಿಯಾದ ಶಿವನ ವಿಚಾರವಾಗಿ ದಕ್ಷನು ಅವಮಾನಿಸ್ತಾನೆ. ಇದರಿಂದ ತನ್ನ ಪ್ರಭುವಿಗೆ ಆದ ಅವಮಾನವನ್ನ ಒಪ್ಪಿಕೊಳ್ಳಲು ಸತಿಗೆ ಸಾಧ್ಯವಾಗಲಿಲ್ಲ. ಕೋಪಗೊಂಡ ಸತಿಯು ನಾನು ಈಗ ನನ್ನ ದೇಹವನ್ನ ತ್ಯಜಿಸುತ್ತಿದ್ದೇನೆ ಎಂದು ಹೇಳುತ್ತಾ ಯಜ್ಞದ ಬೆಂಕಿಗೆ ಹಾರಿ ತನ್ನ ಪ್ರಾಣವನ್ನ ಕಳೆದುಕೊಳ್ತಾಳೆ. ಇದರಿಂದ ಕ್ರೋಧಗೊಂಡ ಸತಿಯ ಗಂಡನಾದ ಶಿವನು ಕೋಪದಿಂದ ತನ್ನ ಜಟೆಯ ಮೂಲಕ ವೀರಭದ್ರನನ್ನ ಸೃಷ್ಟಿಸಿ ದಕ್ಷನನ್ನ ಕೊಂದು ಹಾಕಿದ. ಶಿವ ಇಲ್ಲಿ ದಕ್ಷನ ಯಜ್ಞಕ್ಕೆ ಭಂಗ ತಂದು ಅದರಿಂದ ದೇವತೆಗಳಿಗೆ ತಲುಪಬೇಕಿದ್ದ ಆವಿರ್ಭಾವಗಳನ್ನ ತಡೆದು ಹಾಕಿದ. ಇದರಿಂದ ತಾರಾಮಂಡಲವೇ ನಡುಗಿ ಇಂದ್ರನ ಸ್ವರ್ಗ ಅಲ್ಲೋಲ ಕಲ್ಲೋಲವಾಗಿ ಅವನ ಆಸ್ಥಾನದ ಎಲ್ಲರೂ ಸ್ಥಾನಪಲ್ಲಟರಾಗಿ ಕಂಗೆಡುವಂತಹ ಪರಿಸ್ಥಿತಿ ಉಂಟಾಯಿತು. ಶಿವನು ತನ್ನ ಅಂಶದಲ್ಲಿ ಒಂದಾದ ವೀರಭದ್ರನನ್ನ ಹಲವು ಯುದ್ಧಗಳಿಗೂ ಸಹ ತನ್ನ ಬದಲಿಗೆ ಕಳಿಸಿಕೊಟ್ಟಿದ್ದುಂಟು. ಗಣೇಶನ ರಂಪಾಟ ನಡೆದಾಗ ನರಸಿಂಹನ ಕೋಪ ತಣ್ಣಗಾಗದೆ ಹೋದಾಗ ಶಿವನು ತನ್ನ ಗಣಾಧಿಪತಿಗಳಲ್ಲಿ ಮುಖ್ಯನಾದ ವೀರಭದ್ರನನ್ನ ಪರಿಸ್ಥಿತಿಯ ಶಾಂತಗೊಳಿಸುವಿಕೆಗೆ ಕಳಿಸಿದ ಉದಾಹರಣೆಗಳಿದೆ. ಅನೇಕ ಕಡೆ ವೀರಭದ್ರನನ್ನ ಆರಾಧನೆ ಮಾಡಲಾಗುತ್ತೆ. ವೀರಭದ್ರ ಸ್ವಾಮಿಯ ಸಾಕಷ್ಟು ಗುಡಿಗಳು ಸಹ ನಮ್ಮಲ್ಲಿದ್ದು ವೀರಭದ್ರೇಶ್ವರ ಜಾತ್ರೆಯೂ ಸಹ ನಡೆಯುತ್ತದೆ. ಮೂರನೆಯದ್ದು ಭೈರವ. ಇದು ಸಹ ಶಿವನ ರುದ್ರ ಭೀಕರ ಸ್ವರೂಪಗಳಲ್ಲೊಂದು. ಈ ಅವತಾರದ ಹಿಂದೆಯೂ ಸಹ ಒಂದು ಕಥೆ ಇದೆ.
ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ನಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಎನ್ನುವ ಚರ್ಚೆಗೆ ಒಳಗಾಗ್ತಾರೆ. ಇವರಿಬ್ಬರ ನಡುವಿನ ದ್ವಂದ್ವತೆಯನ್ನ ನಿವಾರಿಸಲು ಶಿವನು ಬ್ರಹ್ಮಾಂಡವನ್ನ ಮೀರಿ ವಿಸ್ತರಿಸಿದ ಬೆಳಕಿನ ಬೃಹತ್ ಸ್ತಂಭವಾಗಿ ಹೊರಹೊಮ್ಮಿದನು. ಈ ಕಂಬದ ಅಂತ್ಯವನ್ನ ಯಾರು ಮೊದಲು ನೋಡುತ್ತಾರೋ ಅವರೇ ಅತ್ಯಂತ ಪ್ರಭಾವಶಾಲಿ ಎಂದು ಶಿವನು ಷರತ್ತನ್ನ ನೀಡುತ್ತಾನೆ. ಆದರೆ ವಿಷ್ಣುವಿಗೆ ಅಂತ್ಯವನ್ನ ಹುಡುಕಲು ಸಾಧ್ಯವಾಗೋದಿಲ್ಲ. ಇನ್ನೊಂದೆಡೆ ಬ್ರಹ್ಮದೇವನಿಗೂ ಕೂಡ ಸ್ತಂಭದ ಅಂತ್ಯವು ಸಿಗೋದಿಲ್ಲ. ಬ್ರಹ್ಮನು ನಾನು ಸ್ತಂಭದ ಅಂತ್ಯವನ್ನ ನೋಡಿದ್ದೇನೆ, ನಾನೇ ಶ್ರೇಷ್ಠನೆಂದು ಹೇಳಿಕೊಳ್ಳಲು ಪ್ರಾರಂಭಿಸುತ್ತಾನೆ. ಬ್ರಹ್ಮನ ಸುಳ್ಳು ನುಡಿಗಳನ್ನ ಕೇಳಿದ ಶಿವನು ಕೋಪಗೊಂಡು ತನ್ನ 3ನೇ ಕಣ್ಣಿನಿಂದ ಭೈರವನನ್ನ ಸೃಷ್ಟಿಸ್ತಾನೆ. ಈ ಉಗ್ರ ರೂಪದಲ್ಲಿದ್ದ ಭೈರವನು ಬ್ರಹ್ಮನ 5ನೇ ತಲೆಯನ್ನ ಕತ್ತರಿಸ್ತಾನೆ. ನಂತರ ಬ್ರಹ್ಮನು ತಾನು ಹೇಳಿದ ಸುಳ್ಳಿಗೆ ಪ್ರಾಯಶ್ಚಿತ್ತವನ್ನ ಕೋರಿದನು. ಆದರೆ ಇದರಿಂದ ಶಿವನಿಗೆ ಬ್ರಹ್ಮ ಹತ್ಯಾ ದೋಷದ ಆರೋಪ ಬಂದು ಅದರ ತಪ್ಪಿಗಾಗಿ ಅವನ ಬ್ರಹ್ಮನ ಕಪಾಲ ಹಿಡಿದು 12 ವರ್ಷಗಳ ಕಾಲ ತ್ರಿಲೋಕ ಸಂಚಾರ ಮಾಡುತ್ತಾ ಭಿಕ್ಷಾಟನೆ ಮಾಡಿಕೊಂಡು ಅಲೆದಾಡಬೇಕಾದ ಅನಿವಾರ್ಯತೆ ಉಂಟಾಯಿತು. ಭೈರವ ಅಥವಾ ಕಾಲಭೈರವನ ಈ ಸ್ವರೂಪವು ಭೂಲೋಕದಲ್ಲಿ ಶಿವನ ಒಟ್ಟು 52 ಶಕ್ತಿ ಪೀಠಗಳಲ್ಲಿ ಒಂದೆಂದು ಹೆಸರಾಗಿದೆ. ಭೈರವನು ದುಷ್ಟರ ಸುಳ್ಳು, ನೆಗೆಟಿವಿಟಿ, ಅಪ್ರಾಮಾಣಿಕತೆ, ದುರಹಂಕಾರ ಹಾಗೂ ಅಸಹನೆಗಳ ವಿನಾಶಕ ಎಂದು ಪುರಾಣಗಳಲ್ಲಿ ವಿವರಣೆ ಇದೆ. ಭೈರವನನ್ನ ಭಕ್ತಿಯಿಂದ ಪೂಜೆ ಮಾಡಿದರೆ ಸತ್ರ ಸಂಹಾರವಾಗಿ ಜೀವನದಲ್ಲಿ ಎಲ್ಲ ಬಗೆಯ ಯಶಸ್ಸು, ಸುಖ, ಸಂತೋಷಗಳು ಲಭ್ಯವಾಗುತ್ತವೆಂಬ ನಂಬಿಕೆ ಇದೆ. 4ನೇಯದ್ದು ಅಶ್ವತ್ಥಾಮ ಅವತಾರ. ಇದು ಮಹಾಭಾರತದ ಪಾತ್ರವಾದರೂ ಸಹ ಶಿವನ ಶಕ್ತಿವಂತ ಅವತಾರಗಳಲ್ಲಿ ಒಂದು. ಈ ಅವತಾರಕ್ಕೂ ಹಾಗೂ ಶಿವನಿಗೂ ಏನು ಸಂಬಂಧ ಎನ್ನುವುದಾದರೆ, ಇದರ ಹಿನ್ನೆಲೆಯು ಮಂದಾರ ಪರ್ವತವನ್ನ ಸುರನರರು ಕಡಿಯುವ ಸಮಯದಲ್ಲಿ ಬರುತ್ತದೆ. ಆಗ ಉಕ್ಕಿ ಬಂದ ಹಾಲಾಹಲವನ್ನ ಶಿವನು ಕುಡಿದು ನೀಲಕಂಠನಾದಾಗ ಅಶ್ವತ್ಥಾಮ ಅವತಾರ ಜನನವಾಗುತ್ತೆ. ಅಶ್ವತ್ಥಾಮನನ್ನ ಕ್ಷತ್ರಿಯ ಧ್ವಂಸಕ ಎಂದು ಕರೀತಾರೆ. ಅಶ್ವತ್ಥಾಮನನ್ನ ಸಹ ವಿಷ ಪುರುಷನೆಂದು ಕೆಲವು ಕಡೆ ಬರೆಯಲಾಗಿದೆ. ಪುರಾಣದಲ್ಲಿ ಬರುವ ಒಟ್ಟು 8 ಜನ ಚಿರಂಜೀವಿಗಳಲ್ಲಿ ಅಶ್ವತ್ಥಾಮ ಸಹ ಒಬ್ಬ. 5ನೇಯದ್ದು ಶರಭಾವತಾರ. ಶಿವನ ಈ ಅವತಾರದ ಬಗ್ಗೆ ಅನೇಕರಿಗೆ ಬಹುಶಃ ತಿಳಿದಿರಲಾರದು. ಇದು ಶಿವನ ಬೀಭತ್ಸ್ಯ ಅವತಾರಗಳಲ್ಲಿ ಒಂದು. ಅರ್ಧ ಸಿಂಹ ಹಾಗೂ ಇನ್ನರ್ಧ ಪಕ್ಷಿಯ ರೂಪದಲ್ಲಿರುವ ವಿಚಿತ್ರ ಅವತಾರದ ಹಿಂದೆ ಒಂದು ರೋಚಕ ಹಿನ್ನೆಲೆ ಇದೆ. ನಿಮಗೆಲ್ಲ ನರಸಿಂಹನ ಅವತಾರದ ಬಗ್ಗೆ ಗೊತ್ತಿದೆ. ಶ್ರೀಮಾನ್ ಮಹಾವಿಷ್ಣುವು ರಾಕ್ಷಸನಾದ ಹಿರಣ್ಯಕಶಿಪುವನ್ನ ನಾಶ ಮಾಡಲು ಎತ್ತಿದ ಅವತಾರ ಇದು. ನರಸಿಂಹನು ಹಿರಣ್ಯನನ್ನ ನಾಶ ಮಾಡಿದ ನಂತರವೂ ಸಹ ಎಷ್ಟೋ ಹೊತ್ತು ಶಾಂತ ಸ್ಥಿತಿಗೆ ಮರಳೇ ಇಲ್ಲ. ಅವನ ಉಗ್ರ ಸ್ವರೂಪದಿಂದ ಸೃಷ್ಟಿಯೇ ಅಲ್ಲೋಲ ಕಲ್ಲೋಲವಾಗುತ್ತಾ ಇತ್ತು. ಇದರಿಂದ ಕಂಗೆಟ್ಟ ದೇವತೆಗಳು ಅವನನ್ನ ಸಂತೈಸಲು ಪ್ರಯತ್ನಿಸಿ ಸೋತರು. ಅವನ ಉಗ್ರರೂಪ ನೋಡಿ ಯಾರಿಗೂ ಅವನ ಹತ್ತಿರಕ್ಕೂ ಸಹ ಹೋಗಲಾಗಲಿಲ್ಲ. ಆಗ ವಿಷ್ಣುವಿನ ಮಡದಿಯಾದ ಲಕ್ಷ್ಮಿಯ ಬಳಿ ಹೋದ ಅವರು ತನ್ನ ಪತಿಯನ್ನ ಶಾಂತನಾಗುವಂತೆ ಮಾಡಲು ಆಕೆಯನ್ನ ಕೇಳಿಕೊಂಡರು. ಆದರೆ ಆಕೆಗೂ ಸಹ ನರಸಿಂಹನ ಹತ್ರ ಹೋಗಲು ಭಯವಾಯಿತು. ನರಸಿಂಹನು ಯಾರ ಮಾತನ್ನು ಸಹ ಕೇಳದೆ ಹೋದಾಗ ಅವರೆಲ್ಲ ಶಿವನ ಬಳಿ ಹೋಗಿ ಮೊರೆ ಇಡುತ್ತಾರೆ. ಆಗ ಶಿವನು ತನ್ನ ಸ್ವರೂಪಗಳಲ್ಲೊಂದಾದ ವೀರಭದ್ರನನ್ನ ಅಲ್ಲಿಗೆ ಕಳಿಸಿ ನರಸಿಂಹನ ಕೋಪ ತಣ್ಣಗೆ ಮಾಡುವಂತೆ ಹೇಳಿದ. ಆದರೆ ತನ್ನ ಬಳಿಗೆ ಬಂದ ವೀರಭದ್ರನನ್ನೇ ನರಸಿಂಹನು ಸಂಹರಿಸಿದ. ಇದರಿಂದ ಕುಪಿತನಾದ ಶಿವನು ತಾನೇ ಸ್ವತಃ ಶಬರಾವತಾರ ತಾಳಿ ಕೆರಳಿದ್ದ ನರಸಿಂಹನನ್ನ ಸಂಹಾರ ಮಾಡಿದ. ಶಬರನಿಗೆ ಒಟ್ಟು 30 ಕೈಗಳಿದ್ದು 8 ಕಾಲುಗಳಿದ್ದವು. ಒಂದೊಂದು ಕೈಗಳಲ್ಲೂ ಸಹ ಅವನು ಒಂದೊಂದು ಆಯುಧ ಹಿಡಿದ. ಶಬರನು ನರಸಿಂಹನಿಗಿಂತಲೂ ಸಹ ಶಕ್ತಿವಂತನೆಂದು ಹಲವಾರು ಕಡೆ ನಂಬಲಾಗಿದೆ. ತಮಿಳುನಾಡು, ಆಂಧ್ರ ಹಾಗೂ ಕರ್ನಾಟಕದ ಕೆಲವು ಕಡೆ ಶಬರನ ದೇಗುಲಗಳು ಸಹ ಇದೆ. ಈ ಅವತಾರವನ್ನ ಪೂಜೆ ಮಾಡಿದ್ರೆ ಅದರಿಂದ ಶಕ್ತಿ ಸಂಪನ್ನನಾಗಿ ಅದೃಷ್ಟ ಹಾಗೂ ಯಶಸ್ಸು ದೊರೆತು ಜೀವನದ ಎಲ್ಲಾ ನಕಾರಾತ್ಮಕತೆಯೂ ಸಹ ದೂರವಾಗುತ್ತೆಂಬ ನಂಬಿಕೆ ಇದೆ. 6ನೇಯದ್ದು ಪಶುಪತಿ. ಮಾನವ ಚರಿತ್ರೆಯಲ್ಲಿ ಬರುವ ಶಿವನ ಮೊದಲ ಸ್ವರೂಪ ಇದು. ಇಲ್ಲಿನ 4-5 ಸಾವಿರ ವರ್ಷಗಳಿಗೂ ಹಿಂದೆ ಹರಪ್ಪ ಸಂಸ್ಕೃತಿಯ ಜನ ಶಿವನನ್ನ ಪಶುಪತಿಯ ರೂಪದಲ್ಲಿ ಆರಾಧಿಸ್ತಾ ಇದ್ದ ಬಗ್ಗೆ ಸ್ಪಷ್ಟ ದಾಖಲೆಗಳಿದೆ. ಶಿವನು ನಂದಿಯ ಮೇಲೆ ಅರ್ಧ ಪದ್ಮಾಸನ ಹಾಕಿ ಕುಳಿತ ಚಿತ್ರಗಳಿರುವ ನಾಣ್ಯಗಳು, ಕಲ್ಲಿನ ಚೂರುಗಳು ಅಲ್ಲಿ ಸಿಕ್ಕಿವೆ. ಅವರಿಗೆ ಶಿವನ ಬಗ್ಗೆ ಹಾಗೂ ಅವನ ಈ ರೂಪದ ಬಗ್ಗೆ ಹೇಳಿದ್ಯಾರು? ಈ ಜನಕ್ಕೆ ಇದರ ಬಗ್ಗೆ ಯಾವ ಮೂಲದಿಂದ ತಿಳಿದಿತ್ತೆಂಬ ಬಗ್ಗೆ ತಜ್ಞರಲ್ಲಿ ಒಮ್ಮತವಿಲ್ಲ. ಬಹುಶಃ ಜನ ಶಿವನನ್ನ ಮೊಟ್ಟಮೊದಲು ಇದೇ ರೂಪದಲ್ಲಿ ಆರಾಧಿಸಿದ್ದಿರಬಹುದು. ಶಿವನ ಈ ರೂಪವು ಭಾರತ ಮಾತ್ರವಲ್ಲದೆ ನೇಪಾಳ, ಇಂಡೋನೇಷ್ಯಾ, ಮಲೇಷ್ಯಾ, ಬಾಲಿ ಮೊದಲಾದ ಕಡೆ ಪೂಜಿಸಲ್ಪಡುತ್ತಿದೆ. ಪಶುಪತಿ ಎಂದರೆ ಸಕಲ ಜೀವರಾಶಿಗಳ ಒಡೆಯ ಎಂದರ್ಥ. ನೇಪಾಳದ ಕಠ್ಮಂಡುವಿನಲ್ಲಿ ಪಶುಪತಿನಾಥನ ಮಂದಿರವಿದೆ. ಮಹಾಭಾರತದಲ್ಲಿ ಶಿವನಿಂದ ಅರ್ಜುನನಿಗೆ ವರದ ರೂಪದಲ್ಲಿ ಸಿಕ್ಕ ಮಹಾಶಕ್ತಿಶಾಲಿ ಅಸ್ತ್ರದ ಹೆಸರು ಪಾಶುಪತಾಸ್ತ್ರ. ಅದು ಸಹ ಪಶುಪತಿಯ ಹೆಸರಿನಲ್ಲೇ ಇರುವ ಬಾಣದ ಹೆಸರು. 7ನೇಯದ್ದು ರುದ್ರ ಅಥವಾ ಸ್ಮಶಾನ ರುದ್ರ.
ಇದು ಸಹ ಶಿವನ ಭಯಾನಕ ಹಾಗೂ ವಿನಾಶಕಾರವಾದ ಸ್ವರೂಪಗಳಲ್ಲೊಂದು. ತ್ರಿನೇತ್ರ ತನ್ನ ಉರಿಗಣ್ಣು ತೆರೆದಾಗ ಜನಿಸಿದ ಅವತಾರವೇ ರುದ್ರಾವತಾರ ಎಂದು ಹೇಳ್ತಾರೆ. ಶಿವನು ಮಸಣವಾಸಿಯಾದ್ರಿಂದ ಮೈ ಕೈಗೆಲ್ಲ ಬೂದಿ ಭಸ್ಮ ಬಳಿದುಕೊಂಡು ತಿರುಗುತ್ತಾನೆ. ಈ ಅವತಾರವೇ ರುದ್ರಾವತಾರ. ಇದು ದುಷ್ಟನಾಶದ ಸಂಕೇತ. 11 ಜನ ರುದ್ರರ ಬಗ್ಗೆ ಉಲ್ಲೇಖ ಬರುತ್ತದೆ. ಹಣೆಯ ಮೇಲಿನ 3ನೇ ಕಣ್ಣು, ಕೈಯಲ್ಲಿ ತ್ರಿಶೂಲ ಹಾಗೂ ಕೊರಳಿಗೆ ರುಂಡಮಾಲೆ. ಇವೆಲ್ಲ ಈ ಒಂದು ಅವತಾರದ ಹೈಲೈಟ್ಗಳು. ರುದ್ರನಿಗೆ ಯಾವ ಭಯವೂ ಸಹ ಇಲ್ಲ. ರುದ್ರಾವತಾರದ ಆರಾಧನೆಯು ಸಕಲ ದುಷ್ಟ ಶಕ್ತಿಗಳಿಂದ ನಮ್ಮನ್ನ ರಕ್ಷಿಸಿ, ನಮ್ಮ ಸುತ್ತ ರಕ್ಷಾ ಕವಚದ ಹಾಗೆ ಭದ್ರ ಕೋಟೆ ನಿರ್ಮಿಸಿ ನಮ್ಮನ್ನ ಸದಾ ರಕ್ಷಿಸುತ್ತದೆಂದು ಹೇಳಲಾಗಿದೆ. 8ನೆಯದ್ದು ಅಘೋರ. ಇದು ಶಿವನ 5 ಮುಖಗಳಲ್ಲಿ ಒಂದು. ಅಘೋರ ಎಂದರೆ ಭಯರಹಿತ ಅಥವಾ ಭಯವಿಲ್ಲದ್ದು ಎಂದು. ಯಾರಿಗೆ ಹುಟ್ಟು ಸಾವಿನ ಭಯವೇ ಇಲ್ಲವೋ ಅವನೇ ಅಘೋರಿ. ಶಿವನ ಆರಾಧಕರಾದ ಕಾಪಾಲಿಕರಲ್ಲಿ ಅಘೋರ ಆಚರಣೆ ಒಂದು ಬರುತ್ತದೆ. ಎಲ್ಲ ವಿಧದ ಲೌಕಿಕ ಭಾವಬಂಧಗಳನ್ನ ತೊಡೆದು ಹಾಕಿ ಮೋಕ್ಷದ ಕಡೆ ಕೊಂಡೊಯ್ಯುವ ಅವತಾರವೇ ಈ ಅಘೋರ. ನಾಗಸಾಧುಗಳು, ಅಘೋರಿಗಳು, ಕಾಪಾಲಿಕರು, ಶಾಕ್ತರು, ಕಾಳರು ಮೊದಲಾದವರು ಈ ಶಿವನ ಅಘೋರ ರೂಪವನ್ನ ಪೂಜಿಸ್ತಾರೆ ಹಾಗೂ ನಂಬ್ತಾರೆ. 9ನೆಯದ್ದು ಚಂದ್ರಶೇಖರ. ಶಿವನ ತಲೆ ಮೇಲೆ ಚಂದ್ರನಿರೋದು ನಿಮಗೆಲ್ಲ ಗೊತ್ತು. ಆದ್ದರಿಂದಲೇ ಅವನಿಗೆ ಚಂದ್ರಶೇಖರ, ಚಂದ್ರಾಧರ, ಇಂದುಶೇಖರ, ಇಂದೂಧರ, ಶಶಿಧರ, ಶಶಿಶೇಖರ ಮೊದಲಾದ ಹೆಸರುಗಳು ಚಾಲ್ತಿಯಲ್ಲಿದೆ. ಚಂದ್ರಶೇಖರ ಎಂದರೆ ಚಂದ್ರನನ್ನ ಮುಡಿಯ ಮೇಲೆ ಆಭರಣದಂತೆ ಮುಡಿದವನು ಎಂದರ್ಥ. ಕಡಲನ್ನ ಕಡಿಯುವ ಸಮಯದಲ್ಲಿ ಸಾಗರದಿಂದ ಮೇಲೆದ್ದ ಚಂದ್ರನನ್ನ ಶಿವನು ತಾನೇ ಹೊತ್ಕೊಂಡು ಚಂದ್ರಶೇಖರನಾದ. ಇದರರ್ಥ ಅವನು ಬ್ರಹ್ಮಾಂಡದ ಎಲ್ಲಾ ಕಾಯಗಳನ್ನ ನಿಯಂತ್ರಿಸುವ ಮಹಾಶಕ್ತಿವಂತ ಎಂದು. ಕಾಸ್ಮಿಕ್ ಎನರ್ಜಿ ಹಾಗೂ ಅದರ ಋತುಚಕ್ರವನ್ನ ಅವನು ಈ ಮೂಲಕ ಬ್ಯಾಲೆನ್ಸ್ ಮಾಡುತ್ತಾನೆ ಎಂದು. ಇನ್ನೊಂದು ವರದಿ ಪ್ರಕಾರ ಶಿವನು ತನ್ನನ್ನು ತಾನು ತಾಪದಿಂದ ಕೂಲು ಮಾಡಿಕೊಳ್ಳಲು ಚಂದ್ರನನ್ನ ತಲೆಯ ಮೇಲಿರಿಸಿಕೊಂಡ ಎಂದು ಸಹ ಹೇಳಲಾಗುತ್ತೆ. ಇದು ದೇಹ ಹಾಗೂ ಮನಸ್ಸುಗಳೆರಡರ ಸಮಾನ ನಿಯಂತ್ರಣಗಳನ್ನ ಸೂಚಿಸುತ್ತದೆ. 10ನೆಯದ್ದು ಗಂಗಾಧರ. ಉಕ್ಕಿ ಬಂದ ಗಂಗೆಯನ್ನ ಶಿವ ತನ್ನ ಜಟೆಯಿಂದಲೇ ಹಿಡಿದು ಕೂರಿಸಿಕೊಂಡ. ಯಾವಾಗ ಭಗೀರಥ ಮುನಿಯು ತನ್ನ ತಪೋಶಕ್ತಿಯಿಂದ ಗಂಗೆಯನ್ನ ಭೂಮಿಗೆ ಕರೆದನು, ಪ್ರವಾಹದೋಪಾದಿಯಲ್ಲಿ ಉಕ್ಕಿ ಹರಿದ ಅವಳನ್ನ ನಿಯಂತ್ರಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಆಗ ಎಲ್ಲರೂ ಶಿವನ ಬಳಿ ಬಂದು ಆಗುವ ಸೃಷ್ಟಿ ವಿಕೋಪವನ್ನ ತಡೆಯಲು ಕೇಳಿಕೊಂಡಾಗ ಅವನ ಮೊರೆ ಆಲಿಸಿದ ಅವನು ತಕ್ಷಣವೇ ತನ್ನ ಜಟೆ ಬಿಚ್ಚಿ ಹರಿದು ಬಂದ ಗಂಗೆಯನ್ನ ಅದರ ಒಡಲಲ್ಲಿ ಬಿಗಿಯಾಗಿ ಹಿಡಿದು ಪ್ರಮಾದ ತಪ್ಪಿಸಿ ಅವತ್ತಿನಿಂದ ಗಂಗಾಧರನೆಂದು ಹೆಸರುವಾಸಿಯಾದ. ಇವಲ್ಲದೆ ಅವನ ಇನ್ನೂ 16 ಸ್ವರೂಪಗಳಿದೆ. ವಿಶ್ವದಾದ್ಯಂತ ಶಿವನನ್ನ ಈ ಎಲ್ಲ ರೂಪಗಳಲ್ಲೂ ಸಹ ಜನ ಭಕ್ತಿಯಿಂದ ಆರಾಧನೆ ಮಾಡ್ತಾರೆ. ಈ ಎಲ್ಲ ಅವತಾರಗಳು ವಿಭಿನ್ನವೇ ಆದರೂ ಅವುಗಳಿಗೆಲ್ಲ ಬೇಕಿರೋದು ಅಚಲವಾದ ನಿಸ್ವಾರ್ಥ ಭಕ್ತಿ ಮಾತ್ರ. ಯಾರಲ್ಲಿ ನಿಶ್ಚಲವಾದ ಭಕ್ತಿ ಇರುತ್ತದೋ ಶಿವ ಆ ಕ್ಷಣವೇ ಅವರಿಗೆಲ್ಲರಿಗೂ ವಶವಾಗುತ್ತಾನೆ. ಇದೇ ಆ ಮಹಾದೇವನ ವಿಶಿಷ್ಟತೆ. ಇದಿಷ್ಟು ಈ ವಿಡಿಯೋದಲ್ಲಿ ಹೇಳಬಹುದಾದ ವಿವರಣೆ. ನೀವು ಕೂಡ ಶಿವಭಕ್ತರಾಗಿದ್ರೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.